ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ ಟೆಂಪಲ್ ಕಟ್ ಸ್ಲೀವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಫುಲ್ ಮಿಸ್ ಮಾಡ್ದಲೇ ನೋಡಿ. ಹಾಗೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯ ಕಟಿಂಗ್ ವರ್ಕ್ ಇರೋದಿಲ್ಲ. ಫಸ್ಟು ನಾವು ಕ್ಯಾನ್ವಾಸ್ ತೊಗೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕ್ಯಾನ್ವಾಸ್ ತೊಗೊಳ್ಳಿ. ನಾನಿಲ್ಲಿ 5x5 ಲೈಕ್ 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೈಟ್ ಬಂದು 6 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಟಮಲ್ಲಿ 5 ಇಂಚಸ್, ಹೈಟು 6 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕು ಈ ಥರ. ನೆಕ್ಸ್ಟು ನಾನು ಮೇಲಿಂದ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ಕ್ಯಾಲಪ್ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಸ್ಕ್ಯಾಲಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಇದು ಬಂದು ಎಕ್ಸ್ಟ್ರಾ ಫಿನಿಶಿಂಗ್ ಮಾಡೋದಕ್ಕೆ. ಸೊ ಈ ಥರ ಕಟ್ ಮಾಡ್ಕೋಬೇಕು. ಇದಾದಮೇಲೆ ಲೈನಿಂಗಿಗೆ ನಾವು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಕ್ಯಾನ್ವಾಸ್ನ ಫಿನಿಶಿಂಗ್ ಮಾಡ್ಕೋಬೇಕು. ನೆಕ್ಸ್ಟು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕು. ರೈಟ್ ಸೈಡಲ್ಲಿ ಮೇನ್ ಫ್ಯಾಬ್ರಿಕ್ನ ಇಟ್ಟು ಅದ್ರ ಮೇಲೆ ಕ್ಯಾನ್ವಾಸ್ನ ಇಟ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟಿಚ್ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಡ್ರಾ ಮಾಡಿರ್ತೀವಿ ಆ ಲೈನ್ ಮೇಲೇ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮಿಡಲಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನಾಚಸ್ ಮಾಡಿ ನಾವು ಇದನ್ನು ಉಲ್ಟಾ ಮಾಡ್ಕೋಬೇಕು. ನೆಕ್ಸ್ಟು ಮಿಡ್ಡಲ್ಲಿ ಪ್ಯಾಚ್ ವರ್ಕ್ಗೋಸ್ಕರ ನಾನು ಕಾಂಟ್ರಾಸ್ಟ್ ಪೀಸ್ನ ತೊಗೊಳ್ತಾ ಇದ್ದೀನಿ. ಬಾರ್ಡರಲ್ಲಿ ನಾವು ಕಟಿಂಗ್ ಪೀಸ್ ಮಾಡಿರೋದ್ರಿಂದ ಅದಕ್ಕೆ ಆಪೋಸಿಟಾಗಿ ಕಾಂಟ್ರಾಸ್ಟ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅದನ್ನು ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು, ಎಡ್ ಸ್ಟಿಚ್ಚು. ನೆಕ್ಸ್ಟು ಲೈನಿಂಗ್ನ ರೈಟ್ ಸೈಡಲ್ಲಿ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಅದನ್ನು ಉಲ್ಟಾ ಮಾಡಬೇಕು. ಈ ರೀತಿಯಾಗಿ ಉಲ್ಟಾ ಮಾಡಿ ಎಡ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎಡ್ ಸ್ಟಿಚ್ ಆದಮೇಲೆ ಬ್ಯಾಕ್ ಸೈಡಲ್ಲೂ ಕೂಡ ಫಿನಿಶಿಂಗ್ ಮಾಡ್ಕೋಬೇಕು. ಫೈನಲಿ ಟೆಂಪಲ್ ಕಟ್ ಸ್ಲೀವ್ ಪ್ಯಾಟರ್ನ್ ರೆಡಿಯಾಗಿದೆ. ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯ ಕಟಿಂಗ್ ವರ್ಕ್ ಇರೋದಿಲ್ಲ, ಫ್ರಂಟಲ್ಲಿ ಈ ಥರ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.